ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನಿಲ್ಲಿ ಮುಂಬರುವ ಜಾಬ್ ಅಪ್ಡೇಟ್ಸ್ ಬಗ್ಗೆ ತಿಳಿಸುತ್ತೇನೆ. ಹಾಗಾದರೆ ಈ ಜಾಬ್ ಬಗ್ಗೆ ನೋಡಿ. ರೈಲ್ವೆ ಕಡೆಯಿಂದ ಮತ್ತೊಂದು ಭರ್ತಿಯನ್ನು ಬಿಡಲಾಗಿದೆ. RRC ಸೌತರ್ನ್ ರೈಲ್ವೆ ಅಪ್ರೆಂಟಿಸ್ ಪೋಸ್ಟ್ ಆಗಿರುತ್ತದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. 23/7/2024 ಬಿಡಲಾಗಿದೆ. ನೋಡ್ಬೋದು ಇಲ್ಲಿ RRC ಸೌತರ್ನ್ ರೈಲ್ವೆ ಅಪ್ರೆಂಟಿಸ್ ರಿಕ್ವೈರ್ಮೆಂಟ್ 2024 2438 ಪೋಸ್ಟ್ಗಳಿರುತ್ತವೆ. ಆ್ಯಂಡ್ ಇದರ ಫೀ ಬಂದ್ಬಿಟ್ಟು 100 ರೂಪಾಯಿ ಇರುತ್ತೆ ಸಾಮಾನ್ಯ ಕ್ಯಾಟಗರಿದವರಿಗೆ. ಇನ್ನು SC ST ವುಮೆನ್ ಆಮೇಲೆ PW ಕ್ಯಾಂಡಿಡೇಟ್ ಅವರಿಗೆ ಯಾವುದೇ ರೀತಿ ಪೇಮೆಂಟ್ ಇರುವುದಿಲ್ಲ. ಆ್ಯಂಡ್ ಪೇಮೆಂಟ್ ಮೋಡ್ ಆನ್ಲೈನ್ ಆಗಿರುತ್ತದೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ 22/7/2024 ಬೆಳಗ್ಗೆ 10 ಗಂಟೆಯಿಂದ ಲಾಸ್ಟ್ ಡೇಟ್ ನೋಡೋದಾದರೆ 12/8/2024 ಸಾಯಂಕಾಲ 5 ಗಂಟೆವರೆಗೂ ಟೈಮ್ ಇರುತ್ತದೆ. ಆ್ಯಂಡ್ ಏಜ್ ಲಿಮಿಟ್ ನೋಡೋದಾದರೆ ಏಜ್ ಲಿಮಿಟ್ ಮಿನಿಮಮ್ 15 ಇಯರ್ ಆಗಿರಬೇಕು. ಆಮೇಲೆ 22 ಇಯರ್ ಮ್ಯಾಕ್ಸಿಮಮ್ ಆಗಿರುತ್ತದೆ ಫ್ರೆಷರ್ಸ್ ಅವರಿಗೆ. ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ITI ಅವ್ರಿಗೆ ಅಥವಾ ITI X ಇರ್ತಾರಲ್ಲ ಅವ್ರಿಗೆ 24 ಇರ್ತದೆ. ಆಮೇಲೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ಸ್ ಇರಲ್ಲ. ಆಮೇಲೆ ಕ್ಯಾಂಡಿಡೇಟ್ ಶುಡ್ ಬಿ ಪಾಸ್ಡ್ 10th 12th ಕ್ಲಾಸ್. ಅಂದರೆ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು 10ನೇ ಕ್ಲಾಸು ಹಾಗೆ 12ನೇ ಕ್ಲಾಸು ಪಾಸ್ ಆಗಿರಬೇಕಾಗುತ್ತದೆ. ಅದ್ರ ಜೊತೆಗೆ ನಿಮ್ಮದು ITI ಆಗಿದ್ದರೂ ಕೂಡ ಬೆಟರ್. ಆ್ಯಂಡ್ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಡಿವಿಷನ್ ನೇಮ್ ಆ್ಯಂಡ್ ಟೋಟಲ್ ಪೋಸ್ಟು ಎಷ್ಟು ಯಾವುದ್ಯಾವುದು ಪೋಸ್ಟ್ ಇದಾವೆ ಅಂತ ಹೇಳಲಾಗಿದೆ. ಇನ್ನು ಫ್ರೆಷರ್ಸ್ ಕ್ಯಾಟಗರಿಗೆ ನೋಡೋದಾದರೆ ಟೆಕ್ನಿಕಲ್ ಪೋಸ್ಟ್ ಒಂದು 18 ಇದ್ದಾವೆ. ಆಮೇಲೆ ಪ್ಲಂಬರ್ 47 ಇದ್ದಾವೆ. ಆಮೇಲೆ ಹಾಗೆ ನೋಡೋದಾದರೆ ರೈಲ್ವೆ ಹಾಸ್ಪಿಟಲ್ ನೋಡೋದಾದರೆ MLT ನೋಡೋದಾದರೆ 20 ಇದ್ದಾವೆ. ಇನ್ನು XITI ಕ್ಯಾಟಗರಿ ಅಂದರೆ ನಿಮ್ದೇನಾದರೂ ITI ಆಗಿದ್ದರೆ ಅದ್ರ ಮೇಲೆ ಸಿಗುವಂಥ ಪೋಸ್ಟ್ಗಳು ಕೂಡ ಅಧಿಕವಾಗಿದ್ದಾವೆ ನೋಡ್ಬೋದು. ಇನ್ನು ನೋಟಿಫಿಕೇಷನ್ ನೋಡೋದಾದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಡಲಾಗಿರುವ ನೋಟಿಫಿಕೇಷನ್ ಆಗಿರುತ್ತದೆ. ಅದು ಯಾವ ಡೇಟ್ದಂದು ಆಮೇಲೆ ಯಾವ ಕ್ಯಾಟಗರಿಗೆ SC ST OBC ನೀವು ನೋಡ್ಬೋದಾಗಿದೆ. ಲೋಕೋ ಪೈಲಟ್ ಆಗಿರ್ಬೋದು. ಇದೇ ರೀತಿ ತುಂಬ ಇನ್ಫಾರ್ಮೇಷನ್ ಇದರ ಒಳಗೊಂಡಿದೆ. ನಿಮಗೆ ಇದೇ ಥರ ಜಾಬ್ ವಿಡಿಯೋಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಬೆಲ್ ಬಟನ್ ಒತ್ತಿ, ಅದರಿಂದ ನಿಮಗೆ ನಾವು ಹಾಕುವ ವಿಡಿಯೋ ಮೊದಲು ನಿಮಗೆ ತಲುಪುತ್ತದೆ ಅಂತ ಹೇಳ್ತೀನಿ. ಆ್ಯಂಡ್ ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು. ಅದೇ ರೀತಿ ಇನ್ನೊಂದು ಹೇಳೋದನ್ನು ಮರೆತೆ, ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಯಾರಾದರೂ ರಿಲೇಷನಲ್ಲಿದ್ದರೆ ಅವರಿಗೆ ಇದನ್ನು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಯಾಕಂದರೆ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೊಂದು ಹೆಲ್ಪ್ ಆಗುತ್ತದೆ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು.